ಎಸ್ ಇದೇನು ಬಿಡದಿ ಟೌನ್ಶಿಪ್ ವಿಚಾರ ವಾದ ವಿವಾದಗಳು ನಡೀತಾ ಇರುವಂಥದ್ದು. ಇದರ ಬಗ್ಗೆ ಸಾಕಷ್ಟು ರೀತಿಯ ಒಂದಷ್ಟು ವಾದ ವಿವಾದಗಳು ನಡೀತಾ ಇದ್ವು. ಇದೀಗ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ ಇವತ್ತು ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಇವತ್ತು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಸರ್, ಏನು ಬಿಡದಿ ಟೌನ್ಶಿಪ್ ಮಾಡಬೇಕು ಅಂತ ಡಿ.ಕೆ. ಶಿವಕುಮಾರ್ ಅವರು ಇಷ್ಟೊಂದೆಲ್ಲ ಓಡಾಡ್ತಾ ಇದ್ದಾರೆ. ಇದಕ್ಕೆ ಇವಾಗ ನೀವು ಪ್ರತಿಭಟನೆ ಪಾದಯಾತ್ರೆ ಸಹ ಮಾಡ್ತಾ ಇರುವಂಥದ್ದು, ಇದೇನು ಇದು ಆರಂಭ ಹಂತದ ಪಾದಯಾತ್ರೆ. ಇಲ್ಲಿ ರೈತರ ಭಾವನೆಗೆ ಧಕ್ಕೆ ಉಂಟಾಗ್ತಕ್ಕಂಥ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ. ಭಾಳ ಸ್ಪಷ್ಟವಾಗಿ ನಿಮಗೂ ಕಾಣ್ತಾ ಇದೆ. ಫೈನಲ್ ನೋಟಿಫಿಕೇಷನ್ನು ಮೂರಹಳ್ಳಿದು ಹೆಚ್ಚು ಕಮ್ಮಿ 499 ಎಕರೆಯಷ್ಟು 81% ಅತಿ ಸಣ್ಣ ರೈತರು ಇರ್ತಕ್ಕಂಥ ಜಮೀನನ್ನು ಇವತ್ತು ವಶಪಡಿಸ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ. ಇಲ್ಲಿ ಯಾರದೇ ಒಪ್ಪಿಗೆ ಇಲ್ಲ. ಅವ್ರು ಒಪ್ಪಿಗೆ ಇಲ್ದಿರ ಏಕಾಏಕಿ ರಾತ್ರೋರಾತ್ರಿ ಫೈನಲ್ ನೋಟಿಫಿಕೇಷನ್ನು ಕೂಡ ಗೆಜೆಟ್ ಹೊರಡಿಸಿರೋದು ನೋಡಿದ್ದೀರಿ. ಇಲ್ಲಿ ರೈತರು ಅತ್ಯಂತ ಆಕ್ರೋಶ ಭರಿತವಾಗಿದ್ದಾರೆ. ಯಾರು ಕೂಡ ಒಂದು ಇಂಚು ಭೂಮಿಯನ್ನು ಕೂಡ ನಾವು ಕೊಡುವಂಥ ಪ್ರಶ್ನೆ ಇಲ್ಲ. ಭೂಮಿ ತಾಮಿಯನ್ನು ನಂಬ್ಕೊಂಡಿದ್ದೇವೆ. ಕಷ್ಟವೋ ಸುಖವೋ ಭೂಮಿಯನ್ನು ಬಿಟ್ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥ ಭಾಳ ಬಿಗಿಯಾದಂಥ ಮಾತುಗಳು ರೈತರ ಮಾತಾಡ್ತಾ ಇದ್ದಾರೆ. ನಿಖಿಲ್ ಸರ್, ಒಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ, ಈ ಹಿಂದೆ ಕುಮಾರಸ್ವಾಮಿ ಸರ್ ಅವರು ಸಹ ಟೌನ್ಶಿಪ್ ಮಾಡ್ತೀನಿ ಅಂತ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ಕೈ ಎತ್ಕೊಂಡಿದ್ರು. ಆದರೆ ಇಲ್ಲಿರುವಂತಹ ಜನರು ನಾವು ಜಮೀನ ಕೊಡಲ್ಲ, ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂದಾಗ ಕೈ ಬಿಟ್ಟರು. ಇದೀಗ ನೀವು ಕೂಡ ಈ ವಿಚಾರಕ್ಕೆ ಎಂಟ್ರಿ ಆಗಿದ್ದೀರಾ, ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ. ಯಾವ ಉದ್ದೇಶಕ್ಕೆ? ಈಗ ಸರ್ಕಾರಗಳಿರ್ತಕ್ಕಂಥದ್ದು ರೈತರ ಪರವಾದಂಥ ತೀರ್ಮಾನ ತಗೊಳ್ಳೋದಕ್ಕೆ. ರೈತರು ಈ ಅಕ್ವಿಸಿಷನ್ನ ಕೈ ಬಿಡಿ ಅನ್ನೋದಕ್ಕೆ ನಿಮ್ಮ ಕಣ್ಮುಂದೆ, ನಿಮ್ಮ ಕಣ್ಮುಂದೆ ಇರ್ತಕ್ಕಂಥ ಬಹುದೊಡ್ಡ ಕಾರಣ ಫಲವತ್ತಾದಂಥ ಭೂಮಿ. ಆಗೋ ಈಗೋ ಒಂದು 5-6 ಹಸ ಸಾಕೊಂಡು ಜಮೀನಿಲ್ಲ ಅಂತ ಹೇಳಿದ್ರು ಗುತ್ತಿಗೆಗೆ ಭೂಮಿಯನ್ನು ತಗೊಂಡು ಅಷ್ಟೋ ಇಷ್ಟೋ 3 ಹೊತ್ತು ಗಂಜಿ ಆದರೂ ಕುಡ್ಕೊಂಡು ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ರೈತರು. ಮಧ್ಯದಲ್ಲಿ ಭಾಳ ಜನ ದಿನಗೂಲಿಗೆ ಬಂದು ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರು ಕೂಡ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿಯನ್ನು ಜಾರಿಗೊಳಿಸಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅವರ ಮನಸ್ಥಿತಿ ಏನಿದೆ ಅಂತಕ್ಕಂಥದ್ದು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೋದು. ಒಂದು ನೋಡಿಮ್ಮ, ಈಗ ಕುಮಾರಣ್ಣ ಅವ್ರಿಗೂ ಇಂದಿನ ಮುಖ್ಯಮಂತ್ರಿಗೂ ಈ ಸರ್ಕಾರಕ್ಕೂ ಇರ್ತಕ್ಕಂಥ ವ್ಯತ್ಯಾಸ, ಅವರಲ್ಲಿ ಅಹಂಕಾರ ಇರಲಿಲ್ಲ, ದುರಹಂಕಾರ ಇರಲಿಲ್ಲ. ರೈತರನ್ನ ಅವರ ಅಧಿಕೃತ ಕಚೇರಿ ಕೃಷ್ಣ ಕಚೇರಿಗೆ ಕರೆದು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ 3ನೇ ಸಭೆ ಮಾಡಿದಾಗ ಅವ್ರಿಗೆ ಅರಿವಾದಂಥದ್ದು ರೈತರು ಇದ್ರ ವಿರುದ್ಧವಾಗಿದ್ದಾರೆ. ರೈತರ ಭೂಮಿಯನ್ನು ಕಿತ್ಕೊಳ್ತಕ್ಕಂಥದ್ದು ಬೇಡ, ಇದನ್ನು ಇಲ್ಲಿಂದ ಡ್ರಾಪ್ ಮಾಡೋಣ ಅಂತ ಬಿಟ್ಟಂಥವ್ರು ಮತ್ತೆ 2ನೇ ಸರಿ ಮುಖ್ಯಮಂತ್ರಿ ಆದಾಗ ಅವ್ರಿಗೇನಾದರೂ ಈ ಪ್ರಾಜೆಕ್ಟ್ನ ಮುಂದುವರಿಸಬೇಕು ಅನ್ನೋದಿದ್ರೆ ಮುಂದುವರಿಸಿರೋರು. ಆದರೆ ಇಲ್ಲಿ ಸುಮ್ಮನೆ ಅಪಪ್ರಚಾರ ಮಾಡ್ಕೊಂಡು ಸುಳ್ಳು ಹೇಳ್ಕೊಂಡು 100 ಸಲ ಸುಳ್ಳು ಹೇಳಿದ್ರೆ ಅದನ್ನು ಸತ್ಯ ಆಗಿ ನಾವು ಸಾಬೀತು ಮಾಡ್ತೀವಿ ಅಂತಕ್ಕಂಥ ಉದ್ದಟತನ ಇವತ್ತೇನಿದೆ ಇದು ಭಾಳ ದಿನ ನಡೆಯಲ್ಲ. ಓಕೆ, ಥ್ಯಾಂಕ್ ಯು ಸರ್. ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ, 80% ಜನ ಈಗ ಆಲ್ರೆಡಿ ನಾವು ಬರ್ಕೊಟ್ಟಿದ್ದಾರೆ ಅಂತ ಹೇಳಿದ್ರು, ಇವಾಗ ಇಲ್ಲ ಅಂತ ಹೇಳಿಕೆ ಕೊಡ್ತಿದ್ದಾರೆ. ಅಮ್ಮ, ಈಗ ಇಲ್ಲಿ ಯಾರು ಬಂದು ಕನ್ಸೆಂಟೇ ಕೇಳಿಲ್ಲ. ಈಗ ಸಾಲ ಕೊಡೋದಕ್ಕೆ ಒಂದು ಕಂಡೀಷನ್ ಹಾಕಿದೆ. ಈಗ ಯಾರೇ ಒಂದು ಸಾಲ ಕೊಡಬೇಕು ಅಂದ್ರೂ ರೈತರ ಸಹಮತಿಯನ್ನು ಕೇಳ್ತಾರೆ. ರೈತರ ಕನ್ಸೆಂಟ್ ಆಗಿದೆಯಾ, ಅವ್ರು ಸಿಗ್ನೇಚರ್ ಮಾಡಿದಾರಾ, ರೈತರ ಒಪ್ಪಿಗೆ ಇದೆಯಾ ಅಂತ ಕೇಳಿದೆ. 12,500 ಕೋಟಿ ಲೋನ್ ಸ್ಯಾಂಕ್ಷನ್ ಆಗಿಬಿಟ್ಟಿದೆ ಅಂತ ಲೆಟರ್ ತೋರಿಸ್ತಾರೆ. ಆದರೆ ಇಲ್ಲಿ ರೈತರು ಒಪ್ಪಿಗೆ ಇಲ್ದಿರಾ ಯಾರೇ ಆಗಲಿ ನಿಮ್ಗೆ ಯಾವಾಗ ಹೆಂಗೆ ಸಾಲ ಕೊಡ್ತಾರೆ, ಯಾವ ಧೈರ್ಯದ ಮೇಲೆ ಸಾಲ ಕೊಡ್ತಾರೆ? ಸಾಕಮ್ಮ, ಥ್ಯಾಂಕ್ ಯು. ಓಕೆ, ಒಟ್ಟಾರೆ ವೀಕ್ಷಕರೇ, ಪಾದಯಾತ್ರೆಯ ವಿಚಾರವಾಗಿ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಸಾಕಷ್ಟು ವಿಚಾರವನ್ನು ಮಾತಾಡ್ತಾ ಹೋದರು. ಒಟ್ಟಾರೆಯಾಗಿ ಜನರಿಗೆ ಒಳ್ಳೇದು ಮಾಡೋದು ನನ್ನ ಉದ್ದೇಶ, ಅಲ್ಲಿವರೆಗೂ ಸಹ ನನ್ನ ಜೊತೆಯಾಗಿ ನಿಂತೇ ಇರ್ತೀನಿ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುಷ್ಮಿತಾ ನಟರಾಜ್.